ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಪ್ರಾಜೆಕ್ಟ್ ಹಿಸ್ಟ್ರಿ ವಿತ್ ಪ್ರಿಯಾಂಕಾ. ಗಾಯ್ಸ್, ನಿಮಗೆ ಆ ಒಂದು ರಾತ್ರಿ ಬ್ರಹ್ಮಾಂಡದಲ್ಲಿ ಆಗುವ ವಿಸ್ಮಯದ ಬಗ್ಗೆ ಗೊತ್ತಾ? ಆ ರಾತ್ರಿ ಆಗುವ ಪವಾಡದಿಂದ ಮನುಕುಲಕ್ಕೆ ಆಗುವ ಲಾಭಗಳೇನು? ಇಫ್ ಯು ವಾಂಟ್ ಟು ನೋ ಆಲ್ ದೀಸ್ ಥಿಂಗ್ಸ್, ಜಸ್ಟ್ ಬಿ ವಿತ್ ಮೀ ಫಾರ್ ಫ್ಯೂ ಮಿನಿಟ್ಸ್. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಸನಾತನ ಧರ್ಮದಲ್ಲಿ ಇರೋ ಹಬ್ಬಗಳು ನೂರಾರು. ಅದರಲ್ಲಿ ಮೈ ಫೇವ್ರೆಟ್ ಈಸ್ ಶಿವರಾತ್ರಿ. ಡೂ ಯು ನೋ ವೈ? ಈ ಹಬ್ಬಗಳು ಬಂದಾಗ ಒಂದೇ ಚಿಂತೆ, ಈ ಸರ್ತಿ ಮನೇನ ಹೇಗೆ ಡೆಕೋರೇಟ್ ಮಾಡೋದು? ಅಯ್ಯೋ, ಸರ್ತಿ ಆ ಥರ ಮಾಡಿದ್ದೆ, ಈ ವರ್ಷ ಹೇಗೆ ಮಾಡೋದಪ್ಪ, ಇದೇ ಚಿಂತೆ. ಆಮೇಲೆ ಅಡುಗೆದೇ ಚಿಂತೆ, ಅಡುಗೆ ಏನು ಮಾಡೋದು? ಸರ್ತಿ ಅದನ್ನೆಲ್ಲ ಮಾಡಿದ್ದೆ, ಈ ಸರ್ತಿ ಏನು ಸ್ಪೆಷಲ್ ಮಾಡೋದು? ಬಟ್ ವೆನ್ ಇಟ್ ಕಮ್ಸ್ ಟು ಶಿವರಾತ್ರಿ, ನೋ ವರ್ಕ್. ಯಾಕಂದರೆ ಮಾಡೋದೇ ಉಪವಾಸ, ಅದರಲ್ಲೂ ಹಸಿವಾದರೆ ಅದೇ ಸಾಬುದಾನಿ ಕಿಚಡಿ. ದಿನ ಎಲ್ಲ ಉಪವಾಸ ಮಾಡಿ ಶಿವನ ಗುಡಿಗೆ ಹೋಗಿ ಶಿವನ ಪೂಜೆ ಮಾಡಿ ರಾತ್ರಿ ಜಾಗರಣೆ. ಇನ್ನು ರಾತ್ರಿ ಜಾಗರಣೆ ಮಾಡಲಿಕ್ಕೆ ಸುಲಭವಾಗಲಿ ಅಂಥೇಳಿ ಭಾಳ ಕಡೆ ಭಾಳಷ್ಟು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಾರೆ. ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಮಂಡಿದು ಫೇರ್, ಮಂಡಿ ಇನ್ ಹಿಮಾಚಲ್ ಪ್ರದೇಶ್, ಅದು ಭಾಳ ಫೇಮಸ್ಸು, ನಿಮಗೆಲ್ಲ ಗೊತ್ತಿರ್ಬೋದು. ಬಟ್ why to do this fasting, praying, and why to keep awake on this night? Have you ever tried to find this out? Okay, let me explain about this. According to me, Shivaratri is about self-discovery. It's like a reset button for the soul and a great chance to get connected with the divine energy within us. ನಮ್ಮ ಪುರಾಣಗಳ ಪ್ರಕಾರ ಶಿವನು ತಾಂಡವ ಮಾಡಿದ ರಾತ್ರಿ ಶಿವರಾತ್ರಿ. ಬಟ್ ವಾಟ್ ಈಸ್ ದಿಸ್ ತಾಂಡವ? ವಾಟ್ ಈಸ್ ಇಟ್? ಇಟ್ಸ್ ಅ ಸಂಸ್ಕೃತ್ ವರ್ಡ್, ಬಟ್ ವಾಟ್ ಡಸ್ ಇಟ್ ಮೀನ್ ಆ್ಯಕ್ಚುಲಿ? If you search in the Google, it says that Tandava is a cosmic dance of creation and destruction. I think ಇವಾಗ ನಿಮಗೊಂದು ಐಡಿಯಾ ಸಿಕ್ಕಿರ್ಬೋದು ಅಂತ. ಕಾಸ್ಮಿಕ್ ಡ್ಯಾನ್ಸ್ ಆಫ್ ಕ್ರಿಯೇಷನ್ ಆ್ಯಂಡ್ ಡಿಸ್ಟ್ರಕ್ಷನ್ ಅಂದರೆ ಕ್ರಿಯೇಷನ್ ಹ್ಯಾಪನ್ಡ್ ಆನ್ ದಿಸ್ ನೈಟ್, ದಟ್ ಈಸ್ ಆನ್ ಶಿವರಾತ್ರಿ. ಬರೀ ತಾಂಡವ ಮಾಡಿದ ರಾತ್ರಿ ಅಷ್ಟೇ ಅಲ್ಲ, ಶಿವ ಪಾರ್ವತಿಯನ್ನು ಮದುವೆಯಾದ ರಾತ್ರಿ ಕೂಡ ಶಿವರಾತ್ರಿ. ಅಂದರೆ ಪುರುಷ ಮತ್ತು ಪ್ರಕೃತಿಯ ಮಿಲನವಾದ ರಾತ್ರಿ, ಅದು ಶಿವರಾತ್ರಿ. ಶಿವ ಇಲ್ಲಿ ಪುರುಷನ ಪ್ರತೀಕವಾದರೆ ಪಾರ್ವತಿ ಇಲ್ಲಿ ಪ್ರಕೃತಿಯ ಪ್ರತೀಕ. ಬಟ್ ವಾಟ್ ಎಕ್ಸಾಕ್ಟ್ಲಿ ಪ್ರಕೃತಿ ಆ್ಯಂಡ್ ಪುರುಷ ಈಸ್? ಪ್ರಕೃತಿ ಮೀನ್ಸ್ ಎನರ್ಜಿ. ಎವ್ರಿಥಿಂಗ್ ಇನ್ ದಿಸ್ ಯೂನಿವರ್ಸ್ ಈಸ್ ಎನರ್ಜಿ. ಎನರ್ಜಿ ಇಲ್ಲ ಅಂದರೆ ನಥಿಂಗ್ ವಿಲ್ ಬಿ ದೇ. ಅದೇ ರೀತಿಯಾಗಿ ಪುರುಷ ಅಂದರೆ ಕಾನ್ಷಿಯಸ್ನೆಸ್. ಕಾನ್ಷಿಯಸ್ನೆಸ್ ಅಂದರೆ ಚೈತನ್ಯ. ಚೈತನ್ಯ ಮೀನ್ಸ್ ಎಬಿಲಿಟಿ ಟು ಪರ್ಸ್ಯೂ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಈ ರಾತ್ರಿ ಬ್ರಹ್ಮಾಂಡದಲ್ಲಿ ಆಗೋ ಬದಲಾವಣೆಯಿಂದ ಮನುಷ್ಯನ ದೇಹದಲ್ಲಿ ಆಧ್ಯಾತ್ಮಿಕ ತರಂಗಗಳು ಉಂಟಾಗ್ತವೆ. ಇಟ್ ಅಲೌಸ್ ನ್ಯಾಚುರಲ್ ಅಪ್ವಾರ್ಡ್ ಫ್ಲೋ ಆಫ್ ಎನರ್ಜಿ ಇನ್ ದ ಹ್ಯೂಮನ್ ಬಾಡಿ. ಸೊ ನಮ್ಮ ಚಕ್ರಗಳನ್ನು ಆಕ್ಟಿವೇಟ್ ಮಾಡಲು ಈ ರಾತ್ರಿ ಒಂದು ನಮಗೆ ಗ್ರೇಟ್ ಅಪಾರ್ಚುನಿಟಿ. ನೀವು ನಿಮ್ಮೊಳಗಿನ ಶಿವತ್ವವನ್ನು ತಿಳಿಬೇಕಂದ್ರೆ ದಿಸ್ ಈಸ್ ಅ ಗ್ರೇಟ್ ಅಪಾರ್ಚುನಿಟಿ. ಡೋಂಟ್ ಮಿಸ್ ಇಟ್. According to Sadhguru, on this night, northern hemisphere of the earth is naturally aligned in a way that enhances human energy levels. ನೀವೆಲ್ಲ ಶಿವರಾತ್ರಿ ಬಗ್ಗೆ ಹೇಳೋ ಬೇಟೆಗಾರನ ಕತೆ ಕೇಳಿರ್ಬೋದು. ಬೇಟೆಗಾರ ಒಬ್ಬ ಕಾಡಿಗೆ ಹೋಗಿದ್ದ, ರಾತ್ರಿ ಬಿಲ್ವ ಮರ ಹತ್ತಿ ಕೂತ, ಗೊತ್ತಿಲ್ಲದೇನೆ ಶಿವ ಪೂಜೆ ಮಾಡ್ದ, ಆ್ಯಂಡ್ ನೆಕ್ಸ್ಟ್ ಮಾರ್ನಿಂಗ್ ಹಿ ವಾಸ್ ಬ್ಲೆಸ್ಡ್ ವಿತ್ ಲಿಬ್ರೇಷನ್, ದಟ್ ಮೀನ್ಸ್ ಮೋಕ್ಷ. ಈ ಕಥೆ ಮೂಲಕ ನಮ್ಮ ಹಿರಿಯರು ದೇ ಆರ್ ಸೇಯಿಂಗ್ ದ್ಯಾಟ್ ದಿಸ್ ನೈಟ್ ಈಸ್ ಅ ಗ್ರೇಟ್ ಅಪಾರ್ಚುನಿಟಿ ಟು ಗೆಟ್ ಕನೆಕ್ಟೆಡ್ ವಿತ್ ದ ಡಿವೈನ್ ಎನರ್ಜಿ ವಿದಿನ್ ಅಸ್. ಸೊ ಈ ಮಹಾಶಿವರಾತ್ರಿ ನೀವು ಅಪಾರ್ಚುನಿಟಿಯನ್ನು ಮಿಸ್ ಮಾಡಿಕೊಳ್ಳದೆ ನಿಮ್ಮಲ್ಲಿನ ಶಿವತ್ವವನ್ನು ಗುರುತಿಸಲು ಪ್ರಯತ್ನ ಮಾಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, then please like, share and subscribe. Ciao. Bye.